ಎಲ್ಲರಿಗೂ ನಮಸ್ಕಾರ. ಈ ಪೂಜೆಯನ್ನು 4 ಗುರುವಾರ ಮಾಡುವವರು ತಪ್ಪದೆ ಲಕ್ಷ್ಮೀ ಅಷ್ಟೋತ್ತರ, ಲಲಿತಾ ಅಷ್ಟೋತ್ತರ ಹಾಗೂ ಅಷ್ಟಲಕ್ಷ್ಮಿ ಅಷ್ಟೋತ್ತರ ಈ ಅಷ್ಟೋತ್ತರಗಳನ್ನು ಕುಂಕುಮಾರ್ಚನೆಯ ಮೂಲಕ ಮಾಡಿರ್ತಿರಲ್ಲ, ಆ ಕುಂಕುಮವನ್ನು ನೀವು ಅದರಲ್ಲಿ ಒಂದು ಸಕಾರಾತ್ಮಕವಾದ ಶಕ್ತಿ ಇರುತ್ತದೆ. ಯಾವುದೇ ತಪ್ಪಿಲ್ಲದೆ ಅಷ್ಟೋತ್ತರಗಳನ್ನು ಶ್ರದ್ಧಾ ಭಕ್ತಿಯಿಂದ ನೀವು ಹೇಳಿಕೊಳ್ಳುವುದರಿಂದ ಮತ್ತು ಜೋರಾಗಿ ಹೇಳುವುದರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದೇ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಇರುತ್ತದೆ. ಹಾಗೆಯೇ ಆ ಕುಂಕುಮವನ್ನು ಪ್ರತಿಯೊಬ್ಬರೂ ಮನೆಯ ಸದಸ್ಯರು ಧರಿಸುವುದರಿಂದ ಒಳ್ಳೆಯ ರೀತಿಯ ಉಪಯೋಗಗಳು ಆಗುತ್ತವೆ. ಈಗ 2ನೇ ಅಧ್ಯಾಯವನ್ನು ಶುರು ಮಾಡೋಣ. 2ನೇ ಅಧ್ಯಾಯ. ಒಮ್ಮೆ ಪಾಂಡವನ ಜನನಿಯಾದ ಕುಂತಿದೇವಿಯು ಶ್ರೀಕೃಷ್ಣ ಪರಮಾತ್ಮನನ್ನು ಕುರಿತು, ಹೇ ಕೃಷ್ಣ, ಸ್ತ್ರೀಯರಿಗೆ ಅತ್ಯಂತ ಫಲದಾಯಕವೂ ಸಂಪತ್ತುಗಳನ್ನು ಕೊಡುವುದಾಗಿಯೂ ಉಳ್ಳ ಒಂದು ವ್ರತವಿಧಾನವನ್ನು ತಿಳಿಸು ಎಂದು ಕೇಳಿಕೊಂಡಳು. ಆಗ ಶ್ರೀಕೃಷ್ಣನು, ಅಮ್ಮ ಕೇಳು, ಮಾಸಗಳಲ್ಲಿ ಮಾರ್ಗಶಿರವು ತುಂಬ ಮಹಿಮಾನ್ವಿತವಾದದ್ದು. ಅದರಲ್ಲಿ ಅತ್ಯಂತ ಮುಖ್ಯವಾದ ವಾರ ಗುರುವಾರ. ಅಂದು ಮಹಾಲಕ್ಷ್ಮಿಯನ್ನು ಪೂಜಿಸುವ ವ್ರತವು ತುಂಬ ಶೀಘ್ರ ಫಲದಾಯಕವಾಗಿದೆ ಎಂದನು. ಕುಂತಿಯು, ಸ್ವಾಮಿ, ಈ ವ್ರತದ ವಿಧಿವಿಧಾನಗಳೇನು? ಯಾವ ಗುರುವಾರ ವ್ರತವನ್ನಾಚರಿಸಬೇಕು? ಬಾಗಿನವನ್ನು ಯಾರಿಗೆ ನೀಡಬೇಕು ಎಂದು ವಿಚಾರಿಸಿದಳು. ಶ್ರೀಕೃಷ್ಣನು, ತಾಯಿ, ಮಾರ್ಗಶಿರ ಮಾಸದ ಮೊದಲ ಗುರುವಾರದಿಂದ ಈ ವ್ರತವನ್ನು ಆಚರಿಸಬೇಕು. ಹೀಗೆ ಆ ಮಾಸದಲ್ಲಿ ಬರುವ ಎಲ್ಲ ಗುರುವಾರಗಳಲ್ಲೂ ಇದೇ ರೀತಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಮೊದಲ ಗುರುವಾರ ನೆಲಗಡಲೆಯನ್ನು ಪಾಯಸವನ್ನು ದೇವಿಗೆ ನೈವೇದ್ಯ ಮಾಡಬೇಕು. 2ನೇ ಗುರುವಾರ ಅನ್ನ, ತೊವ್ವೆ, ಪಾಯಸಗಳನ್ನು ನೈವೇದ್ಯವಾಗಿ ಇಡಬೇಕು. 3ನೆಯ ವಾರ ಪಾಯಸಗಳನ್ನು ನಿವೇದಿಸಿ 4, 5ನೇ ಗುರುವಾರಗಳಂದು ಕಡುಬು ಹಾಗೂ ಚಿತ್ರಾನ್ನಗಳನ್ನು ಲಕ್ಷ್ಮಿಗೆ ನಿವೇದಿಸಬೇಕು. ಹೀಗೆ ವಿದ್ಯುಕ್ತವಾಗಿ ದೇವಿಯನ್ನು ಪೂಜಿಸಿದ ಭಕ್ತರು 7 ಗಂಟಿನ ದಾರವನ್ನು ಪ್ರಸಾದ ರಕ್ಷಾರೂಪವಾಗಿ ಧರಿಸಬೇಕು. ಹೀಗೆ ವ್ರತವಿಧಿಯನ್ನು ತಿಳಿದ ಕುಂತಿಯು, ಹೇ ಕೃಷ್ಣ, ಈ ವ್ರತವನ್ನು ಮೊದಲು ಯಾರು ಆಚರಿಸಿ ಎಂತಹ ಫಲವನ್ನು ಪಡೆದರು ಎನ್ನಲಾಗಿ ಕೃಷ್ಣನು ಇದಕ್ಕೆ ಸಂಬಂಧಿಸಿದ ಇತಿಹಾಸವನ್ನು ಹೇಳಿದನು. ಹಿಂದೆ ಮಧುರಾನಗರಿಯಲ್ಲಿ ಗುಣವಂತನೆಂಬ ರಾಜನಿದ್ದನು. ಅದೇ ಪಟ್ಟಣದಲ್ಲಿ ಸೋಮಯಾಜಿ ಎಂಬ ವಿಪ್ರನಿದ್ದನು. ಆತನಿಗೆ 2 ಪತ್ನಿಯರಿದ್ದರು. ಹಿರಿಯ ಹೆಂಡತಿಗೆ ಒಬ್ಬ ಮಗಳಿದ್ದಳು. ಕೆಲವು ಸಮಯದಲ್ಲಿ ಹಿರಿಯ ಹೆಂಡತಿಯು ದುರ್ದೈವದಿಂದ ಕಾಲವಶವಾದಳು. ಕಿರಿಯ ಹೆಂಡತಿಯು ತನ್ನ ಸವತಿಯ ಮಗಳನ್ನು ಸರಿಯಾಗಿ ನೋಡಿಕೊಳ್ಳದೆ ಉದಾಸೀನ ಭಾವನೆಯಿಂದ ಹಿಂಸಿಸುತ್ತಿದ್ದಳು. ಹೀಗೆ ಆ ಬಾಲೆಗೆ 2 ವರ್ಷಗಳು ತುಂಬಿತು. ಆ ಹುಡುಗಿಯು ಎಲ್ಲೂ ಹೊರಗಡೆ ಆಡಲು ಸಹ ಹೋಗದೆ ಮನೆಗೆಲಸದಲ್ಲಿ ಮಲತಾಯಿಗೆ ನೆರವಾಗುತ್ತಿದ್ದಳು. ಹೀಗಿರುವಾಗ ಮಾರ್ಗಶಿರ ಮಾಸವೂ ಬಂದಿತು. ಆ ಊರಿಗೆ ಮಡಿಕೆಗಳನ್ನು ಮಾರುವಾತನೂ ಬಂದನು. ಲಕ್ಷ್ಮೀ ವ್ರತಕ್ಕಾಗಿ ಎಲ್ಲ ಸ್ತ್ರೀಯರು ಮಡಿಕೆಗಳನ್ನು ಕೊಂಡರು. ಆಗ ಆ ಹುಡುಗಿಯು ಒಂದು ಮಡಿಕೆಯನ್ನು ಕೊಂಡಳು. ತನ್ನ ಗೆಳತಿಯರಂತೆ ಅವಳೂ ಸಹ ನದಿ ತೀರದಲ್ಲಿ ಶ್ರೀ ಮಹಾಲಕ್ಷ್ಮಿ ವ್ರತವನ್ನು ಮಾಡಿ ದಾರವನ್ನು ಕಟ್ಟಿಕೊಂಡಳು. ಮನೆಗೆ ಹಿಂದಿರುಗಿದಳು. ಮಹಾಲಕ್ಷ್ಮಿ ಕಲಶವನ್ನು ಧಾನ್ಯ ರಾಶಿಯ ಮೇಲಿಟ್ಟು ಪೂಜಿಸಲು ಮುಂದಿನ ಗುರುವಾರ ಆ ಬಾಲೆಯು ಪ್ರಾರಂಭಿಸಿದಾಗ ಮಲತಾಯಿಗೆ ಅಪಾರ ಸಿಟ್ಟು ಬಂದು ಅವಳು ಕಲಶವನ್ನು ಹೊಡೆದು ಹಾಕಿದಳು. ಇದನ್ನು ನೋಡಿದ ಸೋಮಯಾಜಿಗೆ ಸಿಟ್ಟು ಬಂದರೂ ಏನೂ ಮಾಡಲು ಸಾಧ್ಯವಿಲ್ಲದೆ ಸುಮ್ಮನಿದ್ದಳು. ಕಿರಿಯ ಹೆಂಡತಿಯು ಮಾಡಿದ ತಪ್ಪಿನಿಂದಾಗಿ ಆತನ ಕುಟುಂಬ ಅತೀವ ಕ್ಲೇಶಕ್ಕೆ ಗುರಿಯಾಯಿತು. ಅನ್ನ ವಸ್ತ್ರಗಳಿಗೂ ತೊಂದರೆಯಾಯಿತು. ಸೋಮಯಾಜಿಗೆ ಈ ತೊಂದರೆಯ ಕಾರಣದ ಅರಿವಾಗಿ ಆತನು ಆಗಲೇ ತನ್ನ ಮಗಳ ಕೈಲಿ ಮಹಾಲಕ್ಷ್ಮಿ ವ್ರತವನ್ನು ಮಾಡಿಸಿ ಮೊದಲಿನಂತೆ ಸಂಪೂರ್ಣ ಸುಖ ನೆಮ್ಮದಿಗಳನ್ನು ಪಡೆದನು. ಶ್ರೀಕೃಷ್ಣನು ಹೀಗೆ ಗುರುವಾರ ಲಕ್ಷ್ಮೀ ವ್ರತದ ಮಹಿಮೆಯನ್ನು ಕುಂತಿದೇವಿಗೆ ತಿಳಿಸಿದನು. ಯಾರು ಈ ವ್ರತವನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಿ ವ್ರತಕಥೆಯನ್ನು ಭಕ್ತಿಯಿಂದ ಆಲಿಸುವರೋ ಅವರು ಇಹದಲ್ಲಾಗಲಿ ಸುಖವನ್ನು, ಅಂತ್ಯದಲ್ಲಿ ಲಕ್ಷ್ಮೀಲೋಕವನ್ನು ಹೊಂದುತ್ತಾರೆ ಎಂದು ಹೇಳಿದನೆಂಬಲ್ಲಿಗೆ ಮಾರ್ಗಶೀರ್ಷ ಮಹಾಲಕ್ಷ್ಮೀ ವ್ರತಕಥೆಯ 2ನೇ ಅಧ್ಯಾಯವು ಮುಗಿಯಿತು. ಧನ್ಯವಾದಗಳು.